ಸಮಸ್ತ ಕನ್ನಡಿಗರು, ಸಿನಿಮಾ ಪ್ರೇಕ್ಷಕರು ಹಾಗೂ ಕಲಾಭಿಮಾನಿಗಳಿಗೆ ಈ ನಿಮ್ಮ ಪ್ರೀತಿಯ ಗೆಳೆಯ ಮಾಡುವ ನಮಸ್ಕಾರಗಳು. ನೂರಾರು ಸಿನಿಮಾಗಳಲ್ಲಿ ಅನೇಕ ಮರೆಯಲಾಗದ ಪಾತ್ರಗಳನ್ನು ಮಾಡಿದರೂ ಕೂಡ ತಮ್ಮ ಹೆಸರಿಗಿಂತ ಹೆಚ್ಚು ಪಾತ್ರಗಳ ಮೂಲಕವೇ ಕನ್ನಡಿಗರ ಮನಸ್ಸು ಗೆದ್ದ ಆ ಕಲಾವಿದರು ಯಾರು ಗೊತ್ತಾ? ಅದು ಸದಾಶಿವ ಬ್ರಹ್ಮಾವರ್. ಇವರು ಹುಟ್ಟಿದ್ದು 1928. ಚಿಕ್ಕಂದಿನಿಂದಲೇ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದ ಇವರಿಗೆ ಹುಲಿಮನೆ ಸೀತಾರಾಮ್ ಶಾಸ್ತ್ರಿ ಒಡೆತನದ ಜಯ ಕರ್ನಾಟಕ ನಾಟಕ ಸಂಘ ಕಂಪನಿಯಲ್ಲಿ ಬಾಲನಟನಾಗಿ ಅಭಿನಯ ಮಾಡಲು ಅವಕಾಶ ಬಂದಿತ್ತು. ಮುಂದೆ ಅದೇ ನಾಟಕದ ಕಂಪನಿಯಿಂದ ಬಂದವರು ಎಂ.ಪಿ. ಶಂಕರ್, ಕೆ.ಎಸ್. ಅಶ್ವಥ್, ಏಣಿಗಿ ಬಾಳಪ್ಪ ಅಂತ ಕಲಾವಿದರು. ನಂತರ ನಾಟಕದಿಂದ ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡಿದರು. 1977ರಲ್ಲಿ ತೆರೆಕಂಡ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಹೇಮಾವತಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ನಂತರ 40 ವರ್ಷಗಳ ಕಾಲ 150ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ತಂದೆಯಾಗಿ, ಗುರುವಾಗಿ, ಪೂಜಾರಿಯಾಗಿ, ಗ್ರಾಮದ ಹಿರಿಯ ಆಗಿ ಹಾಗೂ ಕೆಲವು ಚಿತ್ರಗಳಲ್ಲಿ ಕನ್ನಡನಾಗಿ ಕೂಡ ಪಾತ್ರಗಳನ್ನು ನಿರ್ವಹಿಸಿ ಸಹಜ ಅಭಿನಯದಿಂದ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದರು. ಡಾ. ರಾಜ್ಕುಮಾರ್, ಡಾ. ವಿಷ್ಣುವರ್ಧನ್ ಅವರಿಂದ ರವಿಚಂದ್ರನ್, ಶಿವರಾಜ್ಕುಮಾರ್ ಅವರು ಸೇರಿ ಈ ಕಾಲದ ದರ್ಶನ್ ಹಾಗೂ ಸುದೀಪ್ ಅವರ ಜೊತೆಗೂ ಹಲವು ತಲೆಮಾರಿನ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ. ರಂಗನಾಯಕಿ, ಬೆಟ್ಟದ ಹೂವು, ಅನುರಾಗ ಅರಳಿತು, ಸಂಯುಕ್ತ, ಶ್ರೀ ಮಂಜುನಾಥ ಹಾಗೂ ಭಕ್ತ ಪ್ರಹ್ಲಾದ ಚಿತ್ರಗಳು ಇವರ ಅಭಿನಯದ ಅದ್ಭುತ ಚಿತ್ರಗಳು. ಸದಾಶಿವ ಬ್ರಹ್ಮಾವರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆ.ಎಸ್. ಅಶ್ವಥ್ ಅವರಂತೆ ತಂದೆ ಹಾಗೂ ಮೇಷ್ಟ್ರು ಪಾತ್ರಗಳಿಗೆ ಹೆಸರುವಾಸಿಯಾದವರು. 2017ರ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಮೂಲಕ ತಮ್ಮ ಕೊನೆಯ ಪಯಣವನ್ನು ಪೂರ್ಣಗೊಳಿಸಿದ ಇವರು ಸೆಪ್ಟೆಂಬರ್ 20ರಂದು 2018ರಲ್ಲಿ ವಯೋಸಹಜ ರೋಗಗಳಿಂದ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ವಿಧಿವಶರಾದರು. ಕನ್ನಡಿಗರ ಹೃದಯದಲ್ಲಿ ಸದಾ ತಮ್ಮ ಅಭಿನಯ ಹಾಗೂ ಚಿತ್ರಗಳ ಮೂಲಕ ಜೀವಂತವಾಗಿ ಉಳಿಯುವ ಕಲಾವಿದರು ಸದಾಶಿವ ಬ್ರಹ್ಮಾವರ್ ಅವರು. ಧನ್ಯವಾದಗಳು.